ರಸ್ತೆ ಬದಿಯ ಹಳ್ಳಕ್ಕೆ ಮಾರುತಿ ವ್ಯಾನ್ ಉರುಳಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ವ್ಯಾನ್ ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ. ಶ್ರೀರಂಗಪಟ್ಟಣ ಅಗ್ನಿಶಾಮಕ ಕಚೇರಿ ಮುಂದೆ ಈ ಘಟನೆ ನಡೆದಿದೆ. ಹೆದ್ದಾರಿ ರಸ್ತೆ ಬದಿಯ ಹಳ್ಳಕ್ಕೆ ಮಾರುತಿ ವ್ಯಾನ್ ಉರುಳಿ ಬಿದ್ದಿದೆ. ಈ ಘಟನೆಯಲ್ಲಿ ವ್ಯಾನ್ ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ. ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶ್ರೀರಂಗಪಟ್ಟಣ ಅಗ್ನಿಶಾಮಕ ಕಚೇರಿ ಮುಂದೆ ಈ ಘಟನೆ ನಡೆದಿದೆ. ವ್ಯಾನ್ನಲ್ಲಿ ಸಿಲುಕಿ ಆ ಚಾಲಕ ಏನಿದ್ದ ಆತ ನರಳಾಡ್ತಾ ಇದ್ದ. ಆತನ ರಕ್ಷಣೆಗೆ ಆಗಮಿಸಿದ್ದಾರೆ. ಚಾಲಕನ ರಕ್ಷಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಕಿಕ್ಕೇರಿ ಮೂಲದ ವ್ಯಾನ್ ಚಾಲಕ ಧನಂಜಯ್ 50 ವರ್ಷ ಆಗಿತ್ತು. ವ್ಯಾನ್ ಚಾಲಕನಿಗೆ ಇದೀಗ ಗಂಭೀರ ಗಾಯಗಳಾಗಿವೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ರಸ್ತೆ ಬದಿಯ ಹಳ್ಳಕ್ಕೆ ಈ ವ್ಯಾನ್ ಏನಿತ್ತು ಅದು ಉರುಳಿ ಬಿದ್ದಿದೆ. ವ್ಯಾನ್ ಒಳಗೆ ಸಿಲುಕಿಕೊಂಡಿದ್ರು. ಚಾಲಕ ನರಳಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅವರನ್ನ ರಕ್ಷಣೆ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಯವರು ಈಗಾಗಲೇ ಅವರನ್ನ ರಕ್ಷಣೆ ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಕ್ಕೆ ಸ್ಥಳೀಯರಿಂದ ಇದೀಗ ಒಂದು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಶ್ರೀರಂಗಪಟ್ಟಣ ಟೌನ್ ಠಾಣೆಯಲ್ಲಿ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. 50 ವರ್ಷದ ಧನಂಜಯ್ ಕಿಕ್ಕೇರಿ ಮೂಲದ ವ್ಯಕ್ತಿ ವ್ಯಾನ್ ಓಡಿಸಿಕೊಂಡು ಹೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ವ್ಯಾನ್ ಹಳ್ಳಕ್ಕೆ ಬಿದ್ದಿದೆ. ಅವರು ಆ ವ್ಯಾನ್ನಲ್ಲಿ ಸಿಲುಕಿಕೊಂಡು ನರಳಾಡ್ತಾ ಇದ್ರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಅಗ್ನಿಶಾಮಕ ಸಿಬ್ಬಂದಿಯವರು ಅವರನ್ನ ಇದೀಗ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಅವರ ಕಾರ್ಯವೈಖರಿಗೆ ಇದೀಗ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಾಲ ಆಗ್ತದೆ. ಠಾಣೆ ಎದುರಿಗೆ ಅಗ್ನಿಶಾಮಕ ಠಾಣೆ ಎದುರುಗಡೆ ಸಂಕೂರು ಆಯಿಲ್ ಫ್ಯಾಕ್ಟ್ರಿ ಪಕ್ಕ ಒಮಿನಿ ಕಾರಲ್ಲಿ ರಾತ್ರಿ 3 ಗಂಟೆಗೆ ಅವ್ರು ಅಂಗೂಟಲ್ಲಿ ಬಂದಿದ್ರು. ಅದು ರೋಡಿಂದ ಕೆಳಗಡೆ ಒಂದು 10 ಅಡಿ ಕೆಳಗಡೆ ಬಿದ್ದಿದ್ರು. ರಾತ್ರಿ 3 ಗಂಟೆಯಿಂದ ಕಿಚ್ಚಿಡಿದ್ರು. ಯಾರೇ ಆಗಲಿ ಯಾವುದೇ ಥರ ಸ್ಪಂದನೆ ಮಾಡಿರೋದಿಲ್ಲ. ಈಗ ಇಲ್ಲಿ ದಾರಿ ಹೋಗ್ರು ನಮ್ಮ ಸ್ಟೇಷನ್ ಬಂದು ಡೈರೆಕ್ಟಾಗಿ ಕಂಪ್ಲೀಟ್ ಕೊಟ್ಟಿರ್ತಾರೆ. ಗೊತ್ತಾಗ ನಾವೆಲ್ಲರೂ ವೆಹಿಕಲ್ ತೊಗೊಂಡು ನಾವು 5-6 ಜನ ಸೇರಿ ಹಗ್ಗ ಹಾಕಿ ವೆಹಿಕಲ್ಲು ಜಖಮ್ ಆಗಿರ್ತದೆ. ಜಖಮ್ ಆದಾಗ ಅದನ್ನು ಒಂದಕ್ಕೊಂದು ಬಿಡಿಸಿ ಅವ್ರನ್ನ ಸೇಫಾಗಿ ಮೇಲ್ಗಡೆ ತೆಗೆದು ಹಾಸ್ಪಿಟಲ್ ಕಳಿಸಿ ಟ್ರೀಟ್ಮೆಂಟ್ ಕೊಡೋದು ವ್ಯವಸ್ಥೆ ಮಾಡ್ತಾ ಇದ್ವಿ. ಠಾಣೆ ಎದುರಿಗೆ ಅಗ್ನಿಶಾಮಕ ಠಾಣೆ ಎದುರುಗಡೆ ಸಂಕೂರು ಆಯಿಲ್ ಫ್ಯಾಕ್ಟ್ರಿ ಪಕ್ಕ ಒಮಿನಿ ಕಾರಲ್ಲಿ ರಾತ್ರಿ 3 ಗಂಟೆಗೆ ಅವ್ರು ಅಂಗೂಟಲ್ಲಿ ಬಂದಿದ್ರು. ಅದು ರೋಡಿಂದ ಕೆಳಗಡೆ ಒಂದು 10 ಅಡಿ ಕೆಳಗಡೆ ಬಿದ್ದಿದ್ರು. ರಾತ್ರಿ 3 ಗಂಟೆಯಿಂದ ಕಿಚ್ಚಿಡಿದ್ರು. ಯಾರೇ ಆಗಲಿ ಯಾವುದೇ ಥರ ಸ್ಪಂದನೆ ಮಾಡಿರೋದಿಲ್ಲ. ಈಗ ಇಲ್ಲಿ ದಾರಿ ಹೋಗ್ರು ನಮ್ಮ ಸ್ಟೇಷನ್ ಬಂದು ಡೈರೆಕ್ಟಾಗಿ ಕಂಪ್ಲೀಟ್ ಕೊಟ್ಟಿರ್ತಾರೆ. ಗೊತ್ತಾಗ ನಾವೆಲ್ಲರೂ ವೆಹಿಕಲ್ ತೊಗೊಂಡು ನಾವು 5-6 ಜನ ಸೇರಿ ಹಗ್ಗ ಹಾಕಿ ವೆಹಿಕಲ್ಲು ಜಖಮ್ ಆಗಿರ್ತದೆ. ಜಖಮ್ ಆದಾಗ ಅದನ್ನು ಒಂದಕ್ಕೊಂದು ಬಿಡಿಸಿ ಅವ್ರನ್ನ ಸೇಫಾಗಿ ಮೇಲ್ಗಡೆ ತೆಗೆದು ಹಾಸ್ಪಿಟಲ್ ಕಳಿಸಿ ಟ್ರೀಟ್ಮೆಂಟ್ ಕೊಡೋದು ವ್ಯವಸ್ಥೆ ಮಾಡ್ತಾ ಇದ್ವಿ. ಠಾಣೆ ಎದುರಿಗೆ ಅಗ್ನಿಶಾಮಕ ಠಾಣೆ ಎದುರುಗಡೆ ಸಾಕಾಯ್ತು ಬನ್ನಿ ಸರ್.